ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳಿಕ ಕೆಆರ್ಪುರ ಕ್ಷೇತ್ರದಲ್ಲೂ ಕೂಡ ಭಿನ್ನಮತ ಸ್ಫೋಟಗೊಂಡಿದೆ. ಹೌದು, ನಾಯಕರ ನಡುವಿನ ಈ ಭಿನ್ನಮತಕ್ಕೆ ಪಕ್ಷಗಳು ಯಾವ ರೀತಿ ಮುದ್ದರಿಯುತ್ತೆ ಕಾದು ನೋಡಬೇಕು. ಬೈರತಿ ಬಸವರಾಜ್ ವಿರುದ್ಧ ನಂದೀಶ್ ರೆಡ್ಡಿ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಕೈ ಹಿಡಿದಿದ್ದ 3 ನಾಯಕರ ಸೇರ್ಪಡೆ ವಿಚಾರಕ್ಕೆ ಅಸಮಾಧಾನ ಸ್ಫೋಟ. ನಂದೀಶ್ ರೆಡ್ಡಿ ವಿರುದ್ಧ ಸಿಡಿದಿದ್ದಾರೆ ಬೈರತಿ ಬೆಂಬಲಿಗರು. ಪ್ರತಿಪಕ್ಷ ನಾಯಕ ಅಶೋಕ್ಗೆ ಬೆಂಬಲಿಗರ ದೂರು. ಹಲವು ಬೆಳವಣಿಗೆ ಮಧ್ಯೆ ಹಾಗಾದ್ರೆ ಗರ್ವಾಪ್ಸಿ ಆಗುತ್ತಾ ಕಾದು ನೋಡಬೇಕು. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, MLC ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ರೀತಿಯ ಒಂದಷ್ಟು ಅಡ್ಡ ಮತದಾನ ಆಯಿತು ಅಂತ. ಹಾಗಾಗಿ ಬೈರತಿ ಬಸವರಾಜ್ ಮತ್ತು ನಂದೀಶ್ ರೆಡ್ಡಿ ನಡುವಿನ ಈ ಭಿನ್ನಮತ ಆಂತರಿಕ ಅಸಮಾಧಾನವನ್ನು ಪಕ್ಷ ಹೇಗೆ ಸರಿಪಡಿಸುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಈ ಮಟ್ಟಿಗಿನ ಆಂತರಿಕ ಅಸಮಾಧಾನ ಮುಂದುವರಿತು ಅನ್ನೋದಾದರೆ ಪಕ್ಷಕ್ಕೆ ಡ್ಯಾಮೇಜ್. ತಳಮಟ್ಟದ ಕಾರ್ಯಕರ್ತರು ಅಸಮಾಧಾನಗೊಳ್ತಾರೆ, ಸ್ಫೋಟಗೊಳ್ತಾರೆ. ನೋಡಿ, ಅಶೋಕ್ ಅವ್ರಿಗೆ ಈ ನಿಟ್ಟಿನಲ್ಲಿ ಬೆಂಬಲಿಗರು ದೂರನ್ನು ಕೊಟ್ಟಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಿಂದ ಹಾಗಾದರೆ ನೊಂದಿದ್ದಾರ? BJPಯ ಗರ್ಭಗುಡಿ ಸಂಸ್ಕೃತಿಗೆ ಬಸವರಾಜ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ ಬಿಟ್ಟು ಮತ್ತೇನಾದರೂ ಕೈ ಕಡೆ ಮುಖ ಮಾಡ್ತಾರಾ? ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಗುಪ್ತು ಮಾತುಗಳ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ 2028ಕ್ಕೆ ಬೈರತಿ ಬಸವರಾಜ್ ನಡೆ ಏನಿರಬಹುದು, ನಿರ್ಧಾರ ಏನಿರಬಹುದು? DKಗೆ ಅಂದರೆ DK ಶಿವಕುಮಾರ್ ಅವ್ರಿಗೆ GBA ಚುನಾವಣೆಗೆ ಬೈರತಿ ಬಸವರಾಜ್ ಅವರು ಸಂಪೂರ್ಣ ಸಹಕಾರವನ್ನು ನೀಡಬಹುದು ಅನ್ನುವಂತಹ ವದಂತಿ ಕೂಡ ಹರಿದಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬೈರತಿ ಬಸವರಾಜ್ ಮತ್ತು ನಂದೀಶ್ ರೆಡ್ಡಿ ನಡುವಿನ ಆಂತರಿಕ ಅಸಮಾಧಾನವನ್ನು ಸರಿಪಡಿಸ್ಕೊಳ್ಳಲಿಲ್ಲ ಅಂದರೆ ಅದು ಬಹುತೇಕ ಪಕ್ಷಕ್ಕೂ ಡ್ಯಾಮೇಜ್. ಅಟ್ ದ ಸೇಮ್ ಟೈಮ್ GBA ಎಲೆಕ್ಷನ್ ಮೇಲೆ ಇದು ದೊಡ್ಡ ಹೊಡೆತವನ್ನು ಕೊಡಬಹುದು. ಸೊ ಹಾಗಾಗಿ ವಿಶೇಷವಾಗಿ ಬೈರತಿ ಬಸವರಾಜ್ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋದೇ ಕುತೂಹಲ. ಏನಿದೆ ಮಾಹಿತಿ? ಅಂದ್ರೆ ಬಂದೇ ಗವಾಕ್ಷಿಲಿ ಅನ್ನೋ ತರ ಆಗಿದೆ. ನಿನ್ನೆವರೆಗೂ ಸಹಿತ ಈ ರೀತಿ ಅಸಮಾಧಾನಗಳ ವಿಚಾರವಾಗಿ ಸಭೆ ಮಾಡಿ ಕೆಲವ್ರನ್ನ ಕರೆದು ಮಾತುಕತೆಯನ್ನ ಮಾಡಿ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗಿದೆ. ಸುಧಾಕರ್ ವಿಚಾರ, SR ವಿಶ್ವನಾಥ್, ಸದಾನಂದಗೌಡ ಸೇರಿದಂಗೆ ಎಲ್ಲ ಪ್ರಮುಖರದ್ದು ಆಗಿದೆ. ಈಗ ಇನ್ನೊಂದು ಹೊಸ ತಲೆನೋವು ಈಗ ಶುರು ಆಗ್ತಾ ಇದೆ. ಅದು ಬೆಂಗಳೂರಿನಲ್ಲಿ ನಂದೀಶ್ ರೆಡ್ಡಿ ಮತ್ತೆ ಬೈರತಿ ಬಸವರಾಜ್ ನಡುವೆ ಮುಸ್ಕಿನ ಗುದ್ದಾಟ. ಅದು ಇವತ್ತಿನೇದಲ್ಲ, ಅದು ಯಾವತ್ತು ಬಸವರಾಜ್ ಅವರು BJPಗೆ ಬಂದರು ಕಾಂಗ್ರೆಸ್ ಅವ್ರದ್ದು ಅವತ್ತಿನಿಂದನೇ ಶುರುವಾಗಿದೆ. ನಂದೀಶ್ ರೆಡ್ಡಿ ಅವರಿಗೆ ಅಲ್ಲಿ ಕ್ಷೇತ್ರ ಕೈ ತಪ್ಪಿದೆ ಅಂತ ಅಸಮಾಧಾನ ಇದೆ. ಡಿಲಿಮಿಟೇಷನ್ ಆದ್ರೆ ಏನಾದ್ರೂ ಮುಂದೆ ಅವಕಾಶ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕೂತ್ಕೊಂಡಿದ್ದಾರೆ. ಆದ್ರೆ ಈಗ ಬೈರತಿ ಬಸವರಾಜ್ ಅವರ ಗಮನಕ್ಕೆ ತರದೇನೆ ಅಲ್ಲಿ ಆ ಭಾಗದಲ್ಲಿ ಇರುವಂತಹ BJP ತೊರೆದು ಕಾಂಗ್ರೆಸ್ಗೆ ಹೋದಂತ ಕೆಲವು 2-3 ಜನ ಕಾರ್ಪೊರೇಟರ್ಗಳೇನಿದ್ರು, ಮಾಜಿ ಕಾರ್ಪೊರೇಟರ್ಗಳು, ಅವ್ರನ್ನ ವಾಪಸ್ BJPಗೆ ಸೇರ್ಪಡೆ ಮಾಡ್ಕೊಳ್ಳಲಾಗಿದೆ. ಅದು ಕೂಡ ಯಾರು ಸಮ್ಮುಖದಲ್ಲಿ ಅಂತಂದ್ರೆ ಅಶೋಕ್ ಅವರ ಸಮ್ಮುಖದಲ್ಲಿ. ಇವರಿಗೆ ಅದು ಗಮನಕ್ಕೆ ಇಲ್ಲ. ಇದು ಈ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಯಾವುದೋ ಖಾಸಗಿ ಕಾರ್ಯಕ್ರಮಕ್ಕೆ ಹೋದಾಗ ಶಾಲ್ ಹಾಕಿ ವಾಪಸ್ ಬನ್ನಿ ಪಕ್ಷಕ್ಕೆ ಅನ್ನುವಂತ ವಾಪಸ್ ಅನ್ನೋ ರೀತಿಯಲ್ಲಿ ಮಾತುಕತೆ ಮಾಡಿ ಮುಗಿಸಿದ್ದಾರೆ. ಈಗ ಆ ಭಾಗದ ಪ್ರಮುಖರೆಲ್ಲ ಬಂದು ಅಶೋಕ್ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಈ ರೀತಿ ಸಮಸ್ಯೆ ಆಗಿದೆ, ತಕ್ಷಣ ಸರಿಪಡಿಸಿ. ಅಲ್ಲಿ ಬೈರತಿ ಬಸವರಾಜ್ ಅವರು ಲೀಡರ್ ಶಾಸಕರಿದ್ದಾರೆ, ಅವರ ಗಮನಕ್ಕೆ ಬರ್ದೇನೆ ಈ ರೀತಿ ಅಲ್ಲ ಆದ್ರೆ ಪಕ್ಷ ಸಮಸ್ಯೆ ಆಗತ್ತೆ, ಸಂಘಟನೆಗೆ ಸಮಸ್ಯೆ ಆಗತ್ತೆ, ಯಾರನ್ನು ಪಕ್ಷಕ್ಕೆ ಸೇರಿಸ್ಕೊಂಡಿರೋಂತ ವಿಚಾರ ಚರ್ಚೆ ಆಗಿದೆ. ಇದು ಮತ್ತೊಂದು ತಲೆನೋವಾಗಿದೆ. ಬೈರತಿ ಬಸವರಾಜ್ ಅವರು ಇದಕ್ಕೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ. ಆದ್ರೆ ಅಶೋಕ್ ಅವ್ರ ಜೊತೆಲಿ ಬಸವರಾಜ್ ಅವರು ಚೆನ್ನಾಗಿದ್ದಾರೆ, ಈ ವಿಚಾರದಲ್ಲಿ ಮಾತುಕತೆನ ಮಾಡಿ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನ ಆಗಬಹುದು. ಆದ್ರೆ ಈ ಮಾತುಕತೆಯಲ್ಲಿ ಮುಗಿದು ಸರಿ ಹೋಗುತ್ತಾ ಅಥವಾ ಬೈರತಿ ಬಸವರಾಜ್ ಅವರಿಗೆ ಅವ್ರದೇ ಅಂತ ಸಮಸ್ಯೆ ಇದೆ, ಅದ್ರ ನಡುವೆ ಈ ವಿಚಾರದಲ್ಲಿ ತಲೆ ಹಾಕಕ್ಕಾಗಲ್ಲ ಅಂತೇಳಿ ಮುಂದೆ ಅವರು ತಮ್ಮದೇ ಅಂತ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಮುಂದಿನ ರಾಜಕೀಯದಲ್ಲಿ ಏನ್ ಬೆಳವಣಿಗೆ ಬೇಕಾದ್ರೂ ಆಗ್ಬೋದು. ಸದ್ಯಕ್ಕಂತೂ ಇದು ಸಂಘರ್ಷ ಶುರು ಆಗಿದೆ. ಇದು ಮುಕ್ತಾಯ ಯಾವ ರೀತಿ ಆಗತ್ತೆ ಅಂತೇಳಿ ಈಗಲೇ ಲೆಕ್ಕಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆ. ಬೈರತಿ ಬಸವರಾಜ್ ಅವರು ಇದೇ ರೀತಿ ಆದ್ರೆ ಪಕ್ಷದಲ್ಲಿ ತಾನೇ ಇರಲ್ಲ ಅಂತ ಹೇಳಿ ಮುಂದೆ ಅವ್ರದೇ ಆದ ನಿರ್ಧಾರ ತೆಗೆದುಕೊಂಡ್ರು ಅಚ್ಚರಿ ಇಲ್ಲ. ಅಶೋಕ್ ಅವ್ರ ಮಾತಿಗೆ, ವಿಜೇಂದ್ರ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇದನ್ನ ಸರಿಪಡಿಸ್ಕೊಂಡು ಹೋದ್ರು ಗೊತ್ತಿಲ್ಲ. ಆದ್ರೆ ನಂದೀಶ್ ರೆಡ್ಡಿ ಮತ್ತು ಬೈರತಿ ಬಸವರಾಜ್ ಅವರ ಸಂಘರ್ಷವನ್ನ ಮತ್ತೆ ಇನ್ನೊಂದು ಸಭೆ ಕರೆದು ಅದನ್ನ ಸರಿಪಡಿಸಬೇಕಾದ ಸಂದರ್ಭ ಈಗ ಮತ್ತೆ BJPಗೆ ಎದುರಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.